ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷವಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮರೆ ಮುಂತಾದ ಮಹಾರಥಿಕರು. 7 ಅಕ್ಷವಿಣಿ ಪಾಂಡವ ಸೈನ್ಯ ಒಂದು ಕಡೆ. ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ರುಕ್ಮಿಣಿ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡವಿಂದು ಜಗದಿ ಪಪಹಾರಿಣಿ ಕಾಂತೆ, ಪಪಹಾರಿಣಿ ಕಾಂತೆ, ಕಾಂತೆ ಪಪಹಾರಿಣಿ ಕಾಂತೆ, ಪಪಹಾರಿಣಿ. ಧರ್ಮರಾಜ ಸ್ಥಾಪನೆಗೆ ರುಕ್ಮಿಣಿ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗೆ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ. ಕರ್ಮಭೂಮಿ ಭಾರತವು ಕರ್ಮಭೂಮಿ ಭಾರತ
ಭಾರತವು ಧನ್ಯವಾದೋತೆ ಕಾಂತೆ ಧನ್ಯವಾದೋತೆ ಕಾಂತೆ ಕಾಂತೆ ಧನ್ಯವಾದೋತೆ ಕಾಂತೆ ಧನ್ಯವಾದೋತೆ ಭಯವಿದೇಕೆ ಕಾಂತೆ ಶಾಂತೆ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರಭು ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ ಮತ್ತೊಮ್ಮೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದು ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ ಪುರಾತನದ ಅಳಿವೆ ನೂತನದ ಆವಿಷ್ಕಾರ ಯುದ್ಧವೆಂದು ಅವಶ್ಯಕ ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವ ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡುವೆನು ಒಂದು ಪುಣ್ಯ ಬೀಜವನ್ನು ನೆಡುವೆನು ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ ವಿಜ್ಞಾನ ಧರ್ಮ ರಾಜನೀತಿ ಮುಂತಾದ ಅನಗ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ಸ್ವಾಮಿ ಈ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ ದೃಷ್ಟಿ ಮಾತ್ರದಿಂದ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ರುಕ್ಮಿಣಿ ಸ್ವಾಮಿ ಕಾಡ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವೂ ಇಲ್ಲ ಆರ್ಯಾವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ ಅಭಿಮಾನ ಸುರೆಯಿಂದ ಪ್ರವರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಯಾವುದಿಲ್ಲ ಪ್ರೇಯಸಿ ಸ್ವಾಮಿ ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಅಧಿಕಾರವಿರಲಿ ನೀನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಈ ಘೋರ ಹತ್ಯಾಕಾಂಡವು ನಿಲ್ಲಲಿ ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ರುಕ್ಮಿಣಿ ಪ್ರಾಣೇಶ್ವರ ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸಫಲವೇ ಆಗುವುದು ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ ಮನಕನು ರೂಪ ಬಾಮ ತೋರುವ ಗನಸು ವಿಲಾಸ ಸೊಬಗ ಬೀರುವ ಮನಕನು ರೂಪ ಭಾವ ತೋರುವ ಗನಸು ವಿಲಾಸ ಸೊಬಗ ಬೀರುವ ಬಾ ಚಂದ್ರಕಾಂತೆ ಸುಗುಣ ವಸಂತೆ ಬಾ ಚಂದ್ರಕಾಂತೆ ಸುಗುಣ ವಸಂತೆ ಬಾರೆ ನೀರೇ ಸಕಲ ಕಲಾ ಚತುರೇ ಬಾರೆ ರುಕ್ಮಿಣಿ ನೀರೇ ಪ್ರೇಯಸಿ ಸಕಲ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಭಾಮಿನಿ
ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ. ಎನ್ನ ಜೀವ ಪ್ರೇಯಸಿ ಎನ್ನ ಮನವನ್ನು ಗೆಲಿದ ರೂಪಸೆ ನೀ ಎನ್ನ ಜೀವ ಪ್ರೇಯಸಿ ಎನ್ನ ಮನವನ್ನು ಗೆಲಿದ ರೂಪಸೆ ಬಾನಿಲವೇಣಿ ಸೌಂದರ್ಯ ರಾಣಿ ಬಾನಿಲವೇಣಿ ಸೌಂದರ್ಯ ರಾಣಿ ಬಾರೇ ನೀರೇ ಸಕಲ ಕಲಾ ಚತುರೇ ಬಾರೇ ರುಕ್ಮಿಣಿ ಸ್ವಾಮಿ ನೀರೇ ಆಹಾ ಪ್ರೇಯಸಿ ರಾಣೇಶ್ವರ ಸಕಲ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ. ಅತಿಥ್ಯ ಪೆಸರನ್ನು ಪಡೆದನು ವೈ ಭವತಿ ಮೆರಿಗೆ ವೈ ಭವತಿ ಮೆರಿಗೆ ಪರಶಿವ ನಾಮವ ಪರುಸುತ್ತೆ ನಾನು ಪರಶಿವ ನಾಮವ ಪರುಸುತ್ತೆ ನಾನು ಜಗದಲ್ಲಿರುವೆ ಜನ ಅರುಸದಲೇ ಈ ಜಗದಲ್ಲಿರುವೆ ಜನ ಅರುಸದಲೇ ಸುರಪತಿ ಎಂದರೆ ಮೆರಿವೆ ನಾನು ಸುರಪತಿ ಎಂದರೆ ಮೆರಿವೆ ನಾನು ವೈ ಭವತಿ ಮೆರಿವೆ ವೈ ಭವತಿ ಮೆರಿವೆ ವೈ ಭವತಿ ಮೆರಿವೆ ಪರಶಿವ ನಾಮವ ಪರುಸುತ್ತೆ ನಾನು ಪರಶಿವ ನಾಮವ ಪರುಸುತ್ತೆ ನಾನು ಜಗದಲ್ಲಿರುವೆ ಜನ ಅರುಸದಲೇ ಈ ಜಗದಲ್ಲಿರುವೆ ಜನ ಅರುಸದಲೇ ಸುರಪತಿ ಎಂದರೆ ಮೆರಿವೆ ನಾನು ಸುರಪತಿ ಎಂದರೆ ಮೆರಿವೆ ನಾನು ವೈ ಭವತಿ ಮೆರಿವೆ ವೈ ಭವತಿ ಮೆರಿವೆ ವೈ ಭವತಿ ಮೆರಿವೆ ರಾಜ್ಯಭಾರ ರಾಜ್ಯಭಾರ ರಚನೆಯಂಗಿ ಪೂಜೈ ವರಮಂತ್ರಿ ಶೇಖರನೇ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಮಂತ್ರಿ ಆ ಪ್ರಭು ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಸುಖದಿ ಕಾಲವ ಕಳೆಯು ತೀರ್ಪರೆ ಸುಖದಿ ಕಾಲವ ಕಳೆಯು ತೀರ್ಪರೆ ರಾಜ್ಯಭಾರ ರಾಜ್ಯಭಾರ ರಚನೆಯಂಗಿ ಬುದ್ಧಿ ವರಮಂತ್ರಿ ಶೇಖರನೇ
ಕಳೆಯುತ್ತೀರ್ಪರ ಸುಖದಿ ಕಾಲವ ಕಳೆಯುತ್ತೀರ್ಪರ ರಾಜ್ಯಭಾರ ರಚನೆಯಂದು ವರಮಂತ್ರಿ ಶೇಖರನೇ ಮಂತ್ರಿಯೇ. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳು ಸೋಕಿಂದಿರುವರೆ ಅದನ್ನು ತಿಳಿಸಿ. ವಿಜ್ಞಾಪಿಸಲು ಮಹಾಪ್ರಭು. ರಾಜೇಶ್ವರ ಕಿಲ್ಲ ಜನರು ರಾಜ ಧರ್ಮ ಮೇರ ಜನರು. ಮಹಾಪ್ರಭು, ರಾಜೇಶ್ವರ ಕಿಲ್ಲ ಜನರು ರಾಜ ಧರ್ಮ ಮೇರ ದೇಹರು ರಾಜ ರಾಜ ಪೂಜ ತೇಜ. ಮಹಾಪ್ರಭು, ರಾಜ ರಾಜ ಪೂಜ ತೇಜ ರಾಜ ಧರ್ಮ ಮೇರ ದೇಹರು ರಾಜೇಶ್ವರ ಕಿಲ್ಲ ಜನರು ರಾಜ ಧರ್ಮ ಮೇರ ದೇಹರು. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಪ್ರಜೆಗಳೆಲ್ಲರೂ ಸೌಖ್ಯ ದೇಹರು. ಮಹಾಪ್ರಭು, ಮಂತ್ರಿ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಪ್ರಜೆಗಳೆಲ್ಲರೂ ಸೌಖ್ಯ ದೇಹರು ರಾಜ ರಾಜ ಲಾಲಿಸಯ್ಯ. ಮಹಾಪ್ರಭು, ರಾಜ ರಾಜ ಲಾಲಿಸಯ್ಯ ಏನ ಹೇಳಲಿ ನಿಮ್ಮ ಸಿರಿಯ ರಾಜೇಶ್ವರ ಕಿಲ ಜನರು ರಾಜ ಧರ್ಮ ಮೀರ ದೇಹರು. ಮಹಾಪ್ರಭು, ನಮ್ಮ ದ್ವಾರಕೆಯಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದ ಇರುವರು. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತಸವಾಯ್ತು. ಈ ಪೀಠದಲ್ಲಿ ಮುಂದಿಸು. ಅಪ್ಪಣೆ ಮಹಾಪ್ರಭು. ಸೈನ್ಯಾಕ್ಷನೇ. ಮಹಾಪ್ರಭು, ಬೆಳೆ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೆಳೆ ಸುತ್ತಲಿರುತ್ತಿದ್ದ ಚೆಂಡು ರಾಜರು ಸುತ್ತಲಿರುತ್ತಿದ್ದ ಚೆಂಡು ರಾಜರು ಕಪ್ಪ ಕಾಣಿಕೆಯ ತಂದೊಪ್ಪುತು ತೀರ್ಪರ ಬೆಳೆ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೆಳೆ ಶತ್ರು ಪಡೆನಲ್ಲ ಕಡಿದು ಶತ್ರು ಪಡೆನಲ್ಲ ಕಡಿದು ರಾಜ್ಯವ ಪಾಲಿಸುತ್ತೀರ್ಬದೆ ಬೆಳೆ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೆಳೆ ಸೈನ್ಯಾಕ್ಷನೇ. ಮಹಾಪ್ರಭು, ನಮ್ಮ ಸೈನ್ಯವು ಯಾವ ರೀತಿ ತಿಳಿಸು. ಅಪ್ಪಣೆ ಮಹಾಪ್ರಭು. ಭೂಪ ಲಾಲಿ ಚೆನ್ನಯ್ಯ, ಭೂಪ ಲಾಲಿ ಚೆನ್ನಯ್ಯ, ವಾಕ್ಯವನ್ನೀಗ ಭೂಪ ಲಾಲಿ ಚೆನ್ನಯ್ಯ. ಮಹಾಪ್ರಭು, ಹೋಗಲ್ಲ. ಚಂಡ ಚಂಡ ದಿರಿಬು ಮಂಡೆಗಳು ಖಂಡಿಸಿ, ಚಂಡ ಚಂಡ ದಿರಿಬು ಮಂಡೆಗಳು ಖಂಡಿಸಿ, ಚಂಡ ಪ್ರಚಂಡ ಉದಂಡಾದಿ ಮೆರವು, ಚಂಡ ಪ್ರಚಂಡ ಉದಂಡಾದಿ ಮೆರವು ಭೂಪ ಲಾಲಿ
ನಮ್ಮ ಸೈನ್ಯವಾದರೂ ಅಖಂಡ ಕೀರ್ತಿಯಿಂದ ಬೆಳಗುತ್ತಿರುವುದು ಮತ್ತೇನಪ್ಪಣೆ. ಬೇಷ್, ಬಹಳ ಸಂತಸವಾಯಿತು. ಧರೆಯಳು ಪ್ರಭು ಎಂದು ನಾ ಪುರವನು ನಾನಾಳ್ವೆನು. ಧರೆಯಳು ಪ್ರಭು ಎಂದು ನಾ ಪುರವನು ನಾನಾಳ್ವೆನು. ಮುಖ್ಯಮಂತ ಮಂತ್ರಿ ಸೈನಾಥ ಇರುವ ತನಕ ಅರುಷವ ನಾನಾಳ್ವೆನು. ಅರುಷವ ನಾನಾಳ್ವೆನು. ಅರುಷವ ನಾನಾಳ್ವೆನು. ಹಿತಾವಂತಯ ನಿಮ್ಮಯ ಹಿತಾವಾಚಯ ಕೇಳಿರಿ. ಹಿತಾವಂತಯ ನಿಮ್ಮಯ ಹಿತಾವಾಚಯ ಕೇಳಿರಿ. ಅತಿಶಯ ಪೆಸರನ್ನು ಪಡೆದನು ಅನುದಿನ ಅರುಷವ ನಾನಾಳ್ವೆನು. ಅರುಷವ ನಾನಾಳ್ವೆನು. ಅರುಷವ ನಾನಾಳ್ವೆನು. ನಿನ್ನಂಥ ಚಂದ್ರಾದ ಮಂತ್ರಿಯು ನಿನ್ನಂಥ ಶೂರನಾದ ಸೈನ್ಯಾಕ್ಷನು ನನ್ನ ಆಡಳಿತ ಆಗಿರುವಾಗ ನಮ್ಮ ರಾಜ್ಯಕ್ಕೆ ಆ ಕುಂದು ಕೊಟ್ಟು ಬರೋದು. ಬೇಷ್, ನಿಮ್ಮನ್ನು ಬಿಡಬೇಕು. ಸಮಾಚಾರವೇನು? ಆತ ರಾಜಮರ್ಯಾದೆ ಕರೆತಾನೆ. ನಿಮಗೆ ಮಂಗಳವಾಗಲಿ. ಬಾಯ್ ಪುಟದಲ್ಲಿ ಕುಳಿತಿಕೋ. ಆಗಬಹುದು ಗುರುದೇವ. ಏನು ಇಷ್ಟು ಮಾಡಿದ್ದಾರೆ? ಯಾರಲ್ಲಿ ರಾಜ ತೆಗೆಂಬರ ಮಾಡಿ ಅಂದದ ಶಿಲೆ ಎರಡು ನಲಿದಾಡಿವೆ. ಅಂದದ ಶಿಲೆ ಎರಡು ನಲಿದಾಡಿವೆ. ಅದರ ಪನ್ನೀರ ಪರಿಮಳ ಹೂಬಿರಿತು. ಅಂದದ ಶಿಲೆ ಎರಡು ನಲಿದಾಡಿವೆ. ಅದರ ಪನ್ನೀರ ಪರಿಮಳ ಹೂಬಿರಿತು. ಅಂದದ ಶಿಲೆ ಎರಡು ನಲಿದಾಡಿವೆ. ಮೋಹಿನಿ ಎನ್ನುವುದು ಇವಳ ಸರಲ್ಲವೇ. ಮನ ಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿ ಎನ್ನುವುದು ಇವಳ ಸರಲ್ಲವೇ. ಮನ ಮೋಹ ತುಂಬಿದ ಚೆಲುವಲ್ಲವೇ. ನಾಯಕನೇ ನಿನಗೆ ಈ ಹೂವಲ್ಲವೇ. ಆ ನಾಯಕನೇ ನಿನಗೆ ಈ ಹೂವಲ್ಲವೇ. ನಾಯಕನೇ ನಿನಗೆ ಈ ಹೂವಲ್ಲವೇ. ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆ ಎರಡು ನಲಿದಾಡಿವೆ. ಸಾಸ ಸಾಸ ಪದ ಸಾಸ ಸಾಸ ಪದ ಸಾಸ ಸಾಸ ದ ಪದ ದ ದ ರೀರಿ ರೀರಿ ದಸ ರೀರಿ ರೀರಿ ದಸ ಗಾರಿ ಗಾರಿ ಸರಿ ಸಾಸ ಸ. ಸಾಸ ಪದ ಸಾಸ ದ ಪದ ದ ದ ರೀರಿ ದಸ ರೀರಿ ದಸ ಗಾರಿ ಗಾರಿ ಸರಿ ಸ ಸ ಸ. ಸರಿಗ ಪದ ಪಗರಿ ಗ ಗ ಗ ಪದ ಸರಿ ಗಾರಿ ಸರಿ ಸ ಸ ಸ. ಸರಿಗ ಪದ
ಪದ ಪಗರಿ ಗ ಗ ಗ ಪದ ಸರಿ ಗರಿ ಸರಿ ಸ ಸ ಸ ಸ ದ ದ ಪಗ ದ ದ ಪದ ಪಗರಿ ಪ ಪಗ ಪಗರಿ ಸರಿ ಗ ಪದ ಸ ಸ ಸ ದ ದ ಪಗ ದ ದ ಪದ ಪಗರಿ ಪ ಪಗ ಪಗರಿ ಸರಿ ಗ ಪದ ಸ ಸರಿ ಗ ಗ ರಿ ಗ ಪ ಪ ರಿ ಗ ಪದ ಸ ರಿ ಗ ಪದ ಸ ರಿ ಗ ಪದ ರಿ ಗ ಪದ ಸ ರಿ ಗ ಪದ ಸ ರಿ ಗ ಪದ ರಿ ಗ ಪದ ಸ ರಿ ಗ ಪದ ಸ ರಿ ಗ ಪದ ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ಹೆಣ್ಣೊಂದು ಆಸೆಯ ತುಂಬಿದ ತುಂಬಿಯ ರೀತಿ ತಾನೊಂದು ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಸಂಗೀತದ ಸ್ವರಗೀತೆ ಹಾಡುತ್ತಾ ನಲಿಯುವುದು ತಾನೊಂದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಹಾಡುತ್ತಾ ಬರುವುದು ದುಂಬಿಯ ತೆರದಿ 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 ಅಂದದ ಶಿಲೆಯೆರಡು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿತು ಅಂದದ ಶಿಲೆಯೆರಡು ನಲಿದಾಡಿವೆ 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 ಯಾರಲ್ಲಿ ನದಿಗೆ ಬಹುಮಾನ ಕೊಟ್ಟು ಕಳಿಸಿ ಸಿಯೋಧನ ಗುರುದೇವ ಬಂದ ಸಮಾಚಾರವೇನು? ಹಸ್ತಿನಾವತಿ ಎಲ್ಲ ಕ್ಷೇಮವೇ? ಗುರುದೇವ ಎಲ್ಲರೂ ಕುಶಲದಿಂದಿರುವರು. ಬಂದ ಸಮಾಚಾರವೇನು? ಗುರುದೇವ ನಮಗೂ ಪಾಂಡವರಿಗೂ ಘೋರವಾದ ಯುದ್ಧವು ಸಂಘಟಿಸಿರುವುದು. ಅದಕ್ಕಾಗಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಜಯವನ್ನು ಹೊಂದಲು ನಾನಿಲ್ಲಿಗೆ ಬಂದೆನು. ಕೃಷ್ಣದೇವಿ ಬಳಿ ಹೋಗಿದ್ದಲ್ಲ, ಏನಾಯ್ತು ದುರ್ಯೋಧನ? ಗುರುದೇವ ಕೃಷ್ಣನು ಪಾಂಡವರ ಪಕ್ಷವಾಗಿ ಬರುವನಂತೆ. ನೀವು ಮತ್ತು ನಿಮ್ಮ ಅಕ್ಷರಣಿ ಸೈನ್ಯ ನನ್ನ ವಶವಾಯಿತು. ಕೃಷ್ಣನು ಯಾವಾಗಲೂ ಹೀಗೆ ದುರ್ಯೋಧನ. ಆದರೆ ಅವರು ಪಾತ್ರವನ್ನು ಬಿಟ್ಟು ಇರುವಾಗಿಲ್ಲ. ಸಿಯೋಧನ, ಕೃಷ್ಣನೇ ಬೇರೆ ನಾನೇ ಬೇರೆ ಅದನ್ನಲ್ಲ. ನನ್ನೇ ಇದ್ದೇವೆ ನಿನ್ನೆ ಭಾವಿಸಿ ನಿನಗೆ ಜೀವನ ತಂದು ಕೊಡುವನು. ಹೋಗಿ ಬಾ ಸಿಯೋಧನ. ಗುರುದೇವ ನಿಮ್ಮ ಆಶೀರ್ವಾದ ಬಲದಿಂದ ಆ ಪಾಂಡವರು ಕುರಿಗುತ್ತದೆ, ಎಂದಿಗೂ ಬಿಡುವುದಿಲ್ಲ. ನಾನಿಂದ ಬರ್ತೇನೆ. ಹೋಗಿ ಬಾ ದುರ್ಯೋಧನ, ಮಂಗಳವಾಗಲಿ. ಸೈನ್ಯಾಕ್ಷಣೆ ಮಹಾಪ್ರಭು, ಹೊಸ್ತಿಲಿಗೆ ಬಿಡಲು ಸೈನ್ಯವನ್ನು ಸಿದ್ಧಪಡಿಸಿ. ಅಪ್ಪಣೆ ಮಹಾಪ್ರಭು. ಇಂದು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೇ ಇದ್ದರು ಮದ್ದಾನೆ ಬಲವುಳ್ಳ ಗುರುದೇವ ಬಲರಾಮ ಸಹಿತ ಯಾದವಾಂಶಿ ಸೈನ್ಯವೇ ನನ್ನ ವಶವಾಯಿತು. ಇಲ್ಲವೋ ದ್ವಿತೀಯ ಪಾಂಡವ ಗಂಡ ಭೀಮ ಬೋರ್ಗರೆದು ಒಕ್ಕಿ ಬರುತ್ತದೆ ಭೀಕರ ಸಮರದಲ್ಲಿ. ಈ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ಒಳಗ ಸೇಡಲು ಈ ನನ್ನ ಉಕ್ಕಿರಂತ ಬಾಹುಗಳು ಏಕೆ ಏಕೆ ಕುಣಿಯುತ್ತಿರುವುದು, ಏಕೆ ಏಕೆ ಕುಣಿಯುತ್ತಿರುವುದು? ಇದು ಧರ್ಮಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ
ಈ ಜಗತ್ತಿನ ವ್ಯಾಪಾರವನ್ನು ನೋಡಿದರೆ ದಿನ ದಿನಕ್ಕೆ ಅತಿಶಯವು ಹೆಚ್ಚುತ್ತಲೇ ಇರುವುದು. ಅದರಲ್ಲಿಯೂ ಅರಿಷಡ್ವರ್ಗಗಳ ವ್ಯಾಪಾರವನ್ನು ವರ್ಣಿಸಲು ಯಾರಿಗೂ ಸಾಧ್ಯವಿಲ್ಲ. ಆ ದುರ್ಯೋಧನನು ವಿವೇಕವನ್ನು ಹೇಳಿದ ನನ್ನ ಮೇಲೆ ಕುಪಿತನಾಗಿ ನನ್ನ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧಕ್ಕೆ ಬರುವುದಾಗಿ ವೀಳ್ಯವನ್ನು ಪಡೆದು ಹೊರಟಿರುವನು. ಅಗ್ರಜನು ಸೈನ್ಯವನ್ನು ಸಿದ್ಧಗೊಳಿಸುತ್ತಿರುವನು. ಈಗ ನಾನು ಸಮಯವನ್ನರಿತು ಅಗ್ರಜನು ಭೂಮಿಗೆ ಹೋಗುವ ಸಮಯದಲ್ಲಿ ಒಂದು ಗೋವಿನಿಂದ ಆತನಿಗೆ ತೊಂದರೆ ಉಂಟು ಮಾಡಿ ಆತನಿಂದಲೇ ಮರಣಗೊಂಡಂತೆ ನಟಿಸಿ ಮಹಾ ಚಿಂತೆಗೆ ಗುರಿಪಡಿಸಿದರೆ ಪಾಪ ಪರಿಹಾರದ ಸಲುವಾಗಿ ಅಗ್ರಜನು ಆಲೋಚಿಸಲು ನನ್ನಲ್ಲಿ ಬರುವನು. ಅದೋ ಬಲಭದ್ರನು ಭೂಮಿಗೆ ಹೋಗುತ್ತಿರುವನು. ಏ ಮಾಯೆ, ಬೇಗ ಪಶುರೂಪವನ್ನು ಧರಿಸಿ ಅಣ್ಣನನ್ನು ಹಿಂಬಾಲಿಸು. ಇದೇನಿದು? ಈ ಗೋವು ನನ್ನೇ ಹಿಂಬಾಲಿಸುತ್ತದಲ್ಲ, ಎಲ್ಲಿಗೋದ್ರೂ ನನ್ನೇ ಹಿಂಬಾಲಿಸುತ್ತದೆ. ಏಯ್ ಏಯ್, ಇದೇನಿದು? ಸಣ್ಣ ತಲೆ ಅಸಲು ಮಾತ್ರಕ್ಕೆ ಗೋವು ರಥವಾಯಿತಲ್ಲ. ಅಲ್ಲ ಶಿವ, ಏನು ಮಾಡುವುದು? ಆ ಕಟ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಅಕಟ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಜೀವಿಸಲಾರೆ ಜೀವಿಸಲಾರೆ ಇಂಥ ಪಾಪವ ನಾಗೈದೆ. ಜೀವಿಸಲಾರೆ ಜೀವಿಸಲಾರೆ ಇಂಥ ಪಾಪವ ನಾಗೈದೆ. ಪಾಪವ ತೊರೆಯುವ ತನಕ ಕಾಣೆನು ಈ ಜಗದಿ, ಅಯ್ಯೋ ಕಾಣೆನು ಈ ಜಗದಿ. ಅಕಟ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಒಳಗಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಕಳೆಯುವ ತನಕ ಕಾಣನು ಈ ಜಗದಿ, ಅಯ್ಯೋ ಕಾಣನು ಈ ಜಗದಿ. ಅಕಟ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಅಯ್ಯೋ ಶಾಪಕ್ಕೆ ಒಳಗಾದೆ. ಏನು ಮಾಡುವುದು? ಗೋತ್ಯ ಪ್ರಾಪ್ತಿ ಆಯಿತಲ್ಲ, ಇದಕ್ಕೆ ಪರಿಹಾರ ಬಲ್ಲವರು ಯಾರು? ಸಾತಕಿ, ಬಲಭದ್ರ ದೇವ, ಏಕೆ ಚಿಂತಾಗ್ರಂತನಾಗಿರುವೆ? ಸಾತಕಿ, ಏನಂತ ಹೇಳಲಿ? ಈ ದಿನ ಗೋವತ್ಯು ಪ್ರಾಪ್ತಿ ಆಗಿರುವುದು, ಇದಕ್ಕೆ ಪರಿಹಾರ ಬಲ್ಲವರು ಯಾರು? ಕೃಷ್ಣನನ್ನು ಕೇಳು, ಅವನಿಗೆ ಅರಿಯದ ಶಾಸ್ತ್ರವೇ. ಹಾಗಾದ್ರೆ ಕೃಷ್ಣನ ಬರಮಾಡು. ಅಪ್ಪಣೆ ಬಲಭದ್ರ. ಡೈಲಾಗೆ ಅಗ್ರಜನಿಗೆ ವಂದಿಸುವೆನು. ಅಣ್ಣ ಮಂಗಳವಾಗಲಿ. ಅಣ್ಣ, ವಿಶೇಷವೇನು? ಏಕೆ ಯೋಚಿಸುತ್ತಿರುವೆ? ಕೃಷ್ಣ, ಏನಂತ ಹೇಳಲಿ? ಈ ದಿನ ಬೈಲ್ಭೂಮಿಗೆ ಹೋಗುವಾಗ ಒಂದು ಗೋವನ್ನು ನಾನು ಹಿಂಬಾಲಿಸಿತ್ತು. ಸಣ್ಣ ಕಲೆಸದ ಮಾತ್ರಕ್ಕೆ ಅಥವಾಯಿತು. ಇದಕ್ಕೆ ಪರಿಹಾರವೇನು ಕೃಷ್ಣ? ಏನು? ಗೋತೆ ಶಿವ ಶಿವ, ನಮ್ಮ ವಂಶಕ್ಷೀಣ, ಮಹಾಪಾಪ, ಅತಿ ಭಯಂಕರ. ಅಣ್ಣ, ಮುಂದೇನು ಗತಿ? ಇದಕ್ಕೆ ಶಾಸ್ತ್ರ ಪ್ರಮಾಣವೇನೆಂದರೆ ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡುತ್ತಾ ಕಾಶಿ, ಹರಿದ್ವಾರ, ಗಯಾ, ಗೋಕರ್ಣ, ಕಂಚಿ, ಕಾಳಹಸ್ತಿ ಮುಂತಾದ ಪುಣ್ಯ ಕ್ಷೇತ್ರಗಳನ್ನು ಸಂಚರಿಸಿ ಗಂಗಾ, ಯಮುನಾ, ತುಂಗಭದ್ರ, ಗೋದಾವರಿ, ಕಾವೇರಿ, ಸರಸ್ವತಿ ಮುಂತಾದ ನದಿಗಳಲ್ಲಿ ಸ್ನಾನ ಮಾಡಿ ಭಗವಂತ ಸೇವೆಯನ್ನು ನಡೆಸಿದರೆ ಗೋ ಹತ್ಯೆ ಪಾಪ ಪರಿಹಾರವಾಗುವುದಣ್ಣ. ಕೃಷ್ಣ, ಹಾಗಾದ್ರೆ ಈಗಲೇ ಕೂತಷ್ಟಕ್ಕೆ ಹೋಗಲ್ಲ ನಾನು? ಆಗಲೇ ಅಣ್ಣ. ರಾಜ್ಯ ವಿಚಾರದಲ್ಲಿ ಎಚ್ಚನಾಗಿರು. ಆಗಲೇ ಅಣ್ಣ. ಇದೇನು ಬಲಭದ್ರ ನಾವು ಬರಲ್ಲ ಕೃಷ್ಣ. ಇದೇನು ಬಲಭದ್ರ ದೇವ? ಈಗ ತಾನೇ ದುರ್ಯೋಧನಿಗೆ ಸಹಾಯ ಮಾಡುತ್ತೇನೆಂದು ಸೈನ್ಯಕ್ಕೆ ಆಜ್ಞಾಪಿಸಿರುವುದು. ಸಾರ್ಥಕಿ, ದುರ್ಯೋಧನ ಕಥೆ ನನಗೆ ಏತಕ್ಕೆ? ನನಗೆ ಬಂದ ಆಪತ್ತನ್ನು ಪರಿಹರಿಸಿಕೊಂಡೆ ಸಾಲದೆ, ಅವನ ಚಿಂತೆ ನಮಗೆ ಏತಕ್ಕೆ? ಅದೇ ಅಣ್ಣ.
ಕಷ್ಟಾನಯ್ಯ ನಿನ್ನ ಸಹವಾಸ ಕೃಷ್ಣ, ಕಷ್ಟಾನಯ್ಯ ನಿನ್ನ ಸಹವಾಸ. ಇಲ್ಲದ ದೋಷಾರೋಪಣೆಯನ್ನು ಬಲಭದ್ರ ದೇವನ ಮೇಲೆ ತಂದೊಡ್ಡಿ ಸ್ಥಳಭ್ರಷ್ಟನಾಗುವಂತೆ ಮಾಡಿದ್ದೆಯೇ. ನಿನ್ನನ್ನು ನಂಬುವುದಾದರೂ ಹೇಗೆ? ಸಾರ್ಥಕೆ, ನಾನು ನಿರಾಯುಧನಾಗಿ ಪಾಂಡವರ ಕಡೆ, ಅಗ್ರಜನು ಅಲಾಯುಧನಾಗಿ ಕೌರವರ ಕಡೆ ನಿಂತು ಉಭಯ ಪಕ್ಷದವರು ಕಾದಾಡುವಾಗ ಬಲಭದ್ರನನ್ನು ಜಯಿಸುವುದು ಕಷ್ಟವಾಗುವುದು. ಅಪಾಯ ಬರುವ ಸಂಭವದಲ್ಲಿ ಉಪಾಯದಿಂದ ಗೆಲ್ಲಬೇಕು. ಆದ್ದರಿಂದ ಹೀಗೆ ಮಾಡಿದನು. ನಡೆ, ಹಸ್ತಿನಾವತಿಗೆ ಹೋಗಿ ಆ ದುರ್ಯೋಧನಿಗೆ ಕೆಲವು ಬುದ್ಧಿವಾದಗಳನ್ನು ಹೇಳಿ ನೋಡೋಣ. ಮನೆಗೆ ವಾಮನ ಬಂದಂತೆ ಭಗೀರಥನ ಸಾಧಕೆ ಶ್ರೀಗಳ್ಗೆ ಬಂದಂತೆ ಗೋಪಿಕಾಂಗನೆಯರ ಮನೆಗೆ ಗೋಪಾಲ ಬಂದಂತೆ ನಿನ್ನ ನಾಮವು ಬಂದು ಎನ್ನ ನಾಲಿಗೆಯೊಳು ನಿಂದು ನಿನ್ನ ನಾಮವು ಬಂದು ಎನ್ನ ನಾಲಿಗೆಯೊಳು ನಿಂದು ಸದಾ ನಿನ್ನ ಸ್ಮರಿಸುವಂತೆ ದಯ ಮಾಡೋ ರುಕ್ಮಿಣಿ ಲೋಲ. ಹೇ ಪರಮಾತ್ಮ ಜನಾರ್ದನ, ಯಾರೋ ಕೃಷ್ಣಯ್ಯ ಭಕ್ತರ ಮನೆಗೀಗ ಕೃಷ್ಣಯ್ಯ ಮಾರೋ ಕೃಷ್ಣಯ್ಯ ಮನೆಗೀಗ ಕೃಷ್ಣಯ್ಯ ಮಾರೋ ಕೃಷ್ಣಯ್ಯ. ಹೇ ಪರಮಾತ್ಮ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಗಳ ರಕ್ಷಕನೇ. ಬಾರೋ ಕೃಷ್ಣಯ್ಯ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಹೇ ಪರಮಾತ್ಮ ಜನಾರ್ದನ, ಅಂದುಗೆ ಪಾದುಕವು ಕಾಲಲ್ಲಿ ಕಿರುಗೆಜ್ಜೆ
ಪರಮಾತ್ಮ, ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿಮ್ಮ ನಾಮಸ್ಮರಣೆಯಿಂದ ಕಾಲಹರಣ ಮಾಡುತ್ತಿರುವ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದರ್ಶನವನ್ನು ಎಂದು ನನ್ನ ಕಣ್ಣರ ಅಂಗಳಕ್ಕೆ ತಂದು ನನ್ನ ಜನ್ಮವನ್ನು ಸಾರ್ಥಕಗೊಳಿಸುವೆ ತಂದೆ. ಓಹ್, ಪರಮಾತ್ಮನು ಈ ದಿನ ಆ ದುರ್ಯೋಧನ ಬಳಿ ಪಾಂಡವರ ರಾಯಭಾರಿಯಾಗಿ ಈ ಮಾರ್ಗದಲ್ಲಿಯೇ ಹೋಗುವನಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯಗಳಿಂದ ಮೆರೆಯುತ್ತುವ ಆ ದುರ್ಯೋಧನ ಬಳಿ ಹೋಗುವಾಗ ಈ ಪಾಮರನಾದ ನನಗೆ ಕಾಣಿಸುವೆಯಾ ಪ್ರಭು? ಹಲವಾರು ವರ್ಷಗಳಿಂದಲೂ ಘೋರ ತಪಸ್ಸನ್ನಾಚರಿಸಿದ ಮುನಿಪುಂಗವಾದಿಗಳಿಗೆ ಅಗೋಚರನಾದ ನೀನು ನಿನ್ನ ಅಣುಸ್ವರೂಪಿಯಾದ ನನಗೆ ಕಾಣಿಸುವೆಯಾ ಪ್ರಭು? ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಕ್ಷೀರದಿಂದಲೇ ನನ್ನ ಪ್ರಾಣ ರಕ್ಷಿಸಿಕೊಳ್ಳುವೆನು. ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಕೇಳಿ
ಏನು? ಇತ್ತ ಕಡೆಯಿಂದ ಕೋಟಿ ಸೂರ್ಯ ಪ್ರಕಾಶಮಾನಕ್ಕಿಂತ ಮಿಗಿಲಾದ ಬೆಳಕು ತೋರಿ ಬರುತ್ತಿರುವುದಲ್ಲ, ಅದಾವ ಮಹಾನ್ ಪುರುಷನಿರಬಹುದು, ಅಥವಾ ಯೋಗಿ ಶ್ರೇಷ್ಠನು, ಭಕ್ತವಸ್ತನನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು, ನನ್ನ ಆರಾಧ್ಯ ದೈವನಾದ ಶ್ರೀಕೃಷ್ಣ ಪರಮಾತ್ಮನಿರಬಹುದೇ? ಹೌದು ಹೌದು, ನನ್ನ ಊಹೆಯು ನಿಜವಾಯಿತು. ಹೇ ಪರಮಾತ್ಮ, ದಯಾಮಯ ಜನಾರ್ದನ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನೋ ಪೋಲ್ವ, ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ, ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೆಯರ ರಸ, ಕೋಟಿ ವಂದನವಯ್ಯ ಮುಚುಕುಂದ ವರದ ಗೋವಿಂದ ಗೋವಿಂದ, ನಮಸ್ತೆ 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 ನಮಃ. ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಹರಿಸಿದೆಯ ಅಂಧಕಾರ ಮನಸಿ ಹರಿಸಿದೆಯ ಅಂಧಕಾರ ಮನಸಿ, ಬೆಳಗಿದೆಯ ಮನ ಮಂದಿರದಿ, ಮಾಲಕಡು ನೋಡು ಲೀಲೆಯಿಂದ ಸೋಲಲೋಚನೆ ವಂದೆಯ, ಮಾಲಕಡು ಲೀಲೆಯಿಂದ ಸೋಲಲೋಚನೆ ವಂದೆಯ, ಕಡುಶಿಲೆಯಾದ ಈ ಜಲನ ಕಳೆದು ಅಲ್ಲಿಗೆ, ಕಡುಶಿಲೆಯಾದ ಈ ಜಲನ ಕಳೆದು ಅಲ್ಲಿಗೆ, ಕಡುಶಿಲೆಯಾದ
ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆಯೂ ದಾರಿದ್ರ್ಯನಿಗೆ ನಿಧಿಯು ದೊರೆದಂತೆಯೂ ಈ ದೀನನ ಮೊರೆಯನ್ನಾರಿಸಿ ಬಂದೆಯಲ್ಲ, ಹಿಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ತಮ್ಮ ಪಾದಪಶದಿಂದ ವಿದುರ ಕುಟೀರವನ್ನು ಪಾವನಗೊಳಿಸಿ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ವಿದುರ, ನಿನಗೆ ಮಂಗಳವಾಗಲಿ. ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರುವೆನು. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ಸಕಲ ಭೋಗಗಳನ್ನು ತಮ್ಮ ಹೃದಯ ಮಧ್ಯದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ನಿಮಗೆ ನಿನ್ನ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಲಿ ದೇವ? ವಿದುರ, ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ದೇವ? ಭಕ್ತ ಶಿರೋಮಣಿ ಪಡವಿಯೋಳು ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಭಕ್ತಿಯ ಪಾಶನೆ ಚಿತ್ತವನೊಲಿಸಿದೆ ಭಕ್ತಿಯ ಪಾಶನೆ ಚಿತ್ತವನೊಲಿಸಿದೆ ಎತ್ತ ಮೊದಲು ಮನ ಇತ್ತಲೆ ಬರುವುದು ಎತ್ತ ಮೊದಲು ಮನ ಇತ್ತಲೆ ಬರುವುದು ಶಕ್ತನೆಂದೆನಿಸಿದ ವಿದುರ ವಿದುರ ಶಕ್ತನೆಂದೆನಿಸಿದ ಮತ್ತನು ಯೋಧನ ಶಕ್ತನೆಂದೆನಿಸಿದ ಮತ ಸುಯೋಧನ ಶಕ್ತನೆಂದೆನಿಸಿದ ಮತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆನಿಪನೆ ಭಕ್ತನೆ ನಿನಗಿಂತ ಉತ್ತಮನೆನಿಪನೆ ಅಲ್ಲೇ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ ವಿದುರ, ಪರಮಾತ್ಮ, ಹಲವಾರು ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲೇ ವಾಸ ಮಾಡಿಕೊಂಡು ಸದಾ ನನ್ನ ನಾಮವನ್ನೇ ಸ್ಮರಿಸುತ್ತಾ ಕಾಮ ಕ್ರೋಧಗಳೇ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ತನ್ನ ಉದರ ಪೋಷಣೆ ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು. ಅದರಲ್ಲಿ ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ನನ್ನಲ್ಲಿ ಗುಹಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಏನು? ಗೋಮಾತೆಯ ಕ್ಷೀರವೇ? ಅದು ನನಗೆ ಅತ್ಯಂತ ಪ್ರಿಯವಾದದ್ದು. ಹಿಂದೆ ಶಬರಿಯು ಆಯ್ದು ಕಚ್ಚಿ ರುಚಿ ನೋಡಿಕೊಟ್ಟಿದ್ದ ಹಣ್ಣಿನ ರುಚಿಯನ್ನು, ಪ್ರೀತಿಯಿಂದ ಕುಚೇಲನ್ನು ತಂದುಕೊಟ್ಟ ಅವಲಕ್ಕಿಯ ಸಾರವನ್ನು ನನ್ನ ನಾಲಿಗೆಯು ಇನ್ನೂ ಮರೆತಿಲ್ಲ. ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಅವೆರಡಕ್ಕಿಂತಲೂ ಪ್ರಿಯವಾದದ್ದು. ಹೋಗು ವಿದುರ, ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಇದ್ದ ಕ್ಷೀರವನ್ನೆಲ್ಲ ನಿಮಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟನಲ್ಲ ದೇವ? ಏನು? ಎಲ್ಲವನ್ನು ನೀನೇ ಸೇವಿಸಿಬಿಟ್ಟಿಯ? ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲ. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಇದೋ ತೆಗೆದುಕೋ ದೇವ. ವಿದುರ, ನೀನೆಂತಹ ಸುಳ್ಳುಗಾರನಯ್ಯ. ಪಾತ್ರೆಯ ತಳಭಾಗದಲ್ಲಿ
ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆ? ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲ. ವಿದುರ, ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ಈ ನಿನ್ನ ಕ್ಷೀರ ಪಾತ್ರೆ ಮಾತ್ರ ಒತ್ತುವುದಿಲ್ಲ. ಇದೋ ನೋಡು. ವಿದುರ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಒಳೆ ಒಳೆಯಾಗಿ ಹೇ ಪರಮಾತ್ಮ, ಜನಾರ್ದನ, ವಾಸುದೇವ, ಬ್ರಹ್ಮಾಂಡೀಶಂ ಭುವಿಯೋ ಭಕ್ತ ಪರಿಪಾಲಿತಂ ಮುನಿವಂದಿತಂ ದಾನವಕುಲಂ ವಿನಾಶಿತಂ ದಾನವಕುಲಂ ವಿನಾಶಿತಂ. ಪರಮಾತ್ಮ, ಸಾಗರಾಶಯನ ಕ್ಷೀರಸಾಗರಾಶಯನ. ಸಾಗರಾಶಯನ ಕ್ಷೀರಸಾಗರಾಶಯನ ಮುರಳೀಧರ ಕರುಣಾಕರ ಮುರಳೀಧರ ಕರುಣಾಕರ ಸಾಗರಾಶಯನ ಕ್ಷೀರಸಾಗರಾಶಯನ. ವಾಮನ ರೂಪದ ಬಲಿಹರ ಮನ ಮಾವಿಜೇಯ. ವಾಮನ ರೂಪದ ಬಲಿಹರ ಮನ ಮಾವಿಜೇಯ. ಅಮರನೊಳು ನೀ ಕರುಣೆಯ ತೋರಿ ಕರುಣೆಯ ತೋರಿ ದಾಮೋದರ. ದಾಮೋದರ ಸಾಗರಾಶಯನ ಕ್ಷೀರಸಾಗರಾಶಯನ ಸಾಗರಾಶಯನ ಕ್ಷೀರಸಾಗರಾಶಯನ. ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನ ಜನ್ಮವನ್ನು ಪಾವನಗೊಳಿಸಿದೆ. ತಮ್ಮ ಪಾದಪಶದಿಂದ ವಿದುರನ ಕುಟೀರವನ್ನು ಪಾವನಗೊಳಿಸಿದೆ. ಧನ್ಯನಾದೆನು ದೇವ, ಧನ್ಯನಾದೆನು. ಮಾವ, ಪರಮಾತ್ಮ, ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವನು. ಇಂದು ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ನಿನಗೂ ತಿಳಿದಿರುವ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನನ ರಾಜ್ಯಸಭೆಗೆ ಬರುವೆನು. ನೀನೂ ಅಲ್ಲಿಗೆ ಬಾ. ಅಲ್ಲಿ ಹಿಂದೆಂದೂ ನಡೆಯದ ವಿಚಿತ್ರವೊಂದು ನಡೆಯುವುದು. ಪರಮಾತ್ಮ, ನಿಮ್ಮನ್ನೇ ಚಕ್ಷುಗಳಂತೆ ನಂಬಿರುವ ಆ ಪಾಂಡವರನ್ನು ಎಂದಿಗೂ ಕೈ ಬಿಡದಂತೆ ಕಾಪಾಡುವ ಭಾರ ನಿಮ್ಮದು. ವಿದುರ, ಪರಮಾತ್ಮ, ಪಾಂಡವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನೀನು ನಾಳೆ ದುರ್ಯೋಧನನ ರಾಜ್ಯಸಭೆಗೆ ಬಾ. ವಿದುರ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ವಿದುರ, ಪರಮಾತ್ಮ, ನಾಳೆ ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮಾತ್ರ ಮರೆಯಬೇಡ. ಆಗಬಹುದು ಪರಮಾತ್ಮ.